ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಜುಣ್ಕದ ವಡೆ. ಜುಣ್ಕದ ವಡೆ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು. ಅದ ನಂತರ ಸ್ವಲ್ಪ ಹಸಿ ಕರಿಬೇವು ಹಾಕೋರಿ. ಹಸಿ ಕರಿಬೇವು ಹಾಕೋದ್ರಿಂದ ಚೆನ್ನಾಗಿ ಆಗುತ್ತೆ. ಕರಿಬೇವು ಕೂಡ ಸ್ವಲ್ಪ ಬೆಂದಮೇಲೆ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿನ ಹಾಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ. ಒಂದು ಚಮಚ ತಗೊಂಡು ಚೆನ್ನಾಗಿ ಕಲಸಿ ಉಳ್ಳಾಗಡ್ಡಿ 1-2 ನಿಮಿಷ ಬೇಯಕ್ಕೆ ಬಿಡಬೇಕು. 1-2 ನಿಮಿಷ ಉಳ್ಳಾಗಡ್ಡಿ ಬೆಂದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ. ಉಪ್ಪು ಹಾಕಿದ ನಂತರ ನಾವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಖಾರನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕೆಂಪು ಖಾರನೂ ತೊಗೋಬಹುದು. ಹಸಿ ಮೆಣಸಿನ್ಕಾಯಿ ಖಾರ ಹಾಕೋದ್ರಿಂದ ನಮ್ಮ ಜುಣ್ಕದ ವಡೆ ಭಾಳ ಚೆಂದ ಆಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ರಿ. ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ರಿ. ಅರಿಶಿನ ಹಾಕಿ ಅದು ಸ್ವಲ್ಪ ಕಲಿಸ್ಕೊಂಡ ನಂತರ ಇಲ್ಲಿ ನಾನು ಮೊದಲಿಗೆ ಹುಣಸೆಕಾಯಿನ ಸ್ವಲ್ಪ ನೀರಾಗ ನೆನೆ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಮೇನ್ ರುಚಿ ಕೊಡೋದು ಹುಣಸೆಕಾಯಿ. ಇದು ಮೊದಲೇ ಬಿಸಿ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿರ್ಬೇಕು, ಅಂದರೆ ಜಲ್ದಿ ಅದು ರೆಡಿ ಆಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕಿರಿ. ಬೆಲ್ಲ ಹಾಕಿ 1-2-3 ನಿಮಿಷ ಅದು ಬೇಯಕ್ಕೆ ಬಿಡ್ರಿ. ನೀರು ಕುದಿ ಬಂದ ಬಳಿಕ ಇಲ್ಲಿ ನಾ ಕಡಲೆ ಹಿಟ್ಟು ಜುಣ್ಕ ಮಾಡಕತ್ತೀನಿ. ಕಡಲೆ ಹಿಟ್ಟಿದ್ದು ಮಾಡ್ತಾರೆ ಮತ್ತು ಸಜ್ಜಿ ಹಿಟ್ಟಿಂದು ಮಾಡ್ತಾರೆ ಜುಣ್ಕ. ಕಡಲೆ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು, ಮೇನ್ ಇದೇ ನೋಡ್ರಿ ನಮಗೆ ಕಷ್ಟದ ಕೆಲಸ ಅಂದ್ರೆ. ಯಾಕಂದ್ರೆ ಹಿಟ್ಟು ಸ್ವಲ್ಪ ಗಂಟಿಲ್ದಂಗೆ ಕಲಿಸ್ಬೇಕಾಗುತ್ತೆ. ಹಾಗಾಗಿ ಆ ಕಡೆ ಎಲ್ಲ ಹಿಟ್ಟು ಕಲಿಸಿ 1-2-3 ನಿಮಿಷ ಬೇಯಕ್ಕೆ ಬಿಟ್ಟು, ಈ ಕಡೆ ಒಂದು ತಾಟ್ ತೊಗೊಂಡು ತಾಟಿಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಳ್ರಿ. ಯಾಕಂದ್ರೆ ಆ ಜುಣ್ಕನ ಇದಕ್ಕೆ ಹಾಕೋಬೇಕು, ಅಂದ್ರೆ ವಡೆ ಚೆನ್ನಾಗಾಗುತ್ತೆ. ಇವಾಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ನಮ್ಮ ಜುಣ್ಕದ ವಡೆದು ಹಿಟ್ಟು. ಇವಾಗ ಎಲ್ಲ ಚೆನ್ನಾಗಿ ಅಡಲಾಗೆ ಮಾಡ್ಕೋಬೇಕು. ತಾಟ್ ತುಂಬ ಹಾಕ್ಕೊಂಡು ಅದನ್ನು ಮೇಲ್ಗಡೆಯಿಂದ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ. ಆವಾಗ ಜುಣ್ಕದ ವಡೆ ರೆಡಿ ಆಗುತ್ತೆ. ಇದಕ್ಕೆ ಇನ್ನಷ್ಟು ರುಚಿ ಹೆಚ್ಚಿಸೋಕೆ ಮೇಲ್ಗಡೆಯಿಂದ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕೋಬೇಕ್ರಿ. ಬಿಳಿ ಎಳ್ಳು ಹಾಕ್ಕೊಂಡು ನಂತರ ಅದಕ್ಕೆ ಹೆಚ್ಕೊಂಡಂಥ ಕೊಬ್ಬರಿ ಹಾಕೋಬೇಕಾಗುತ್ತೆ. ನನ್ನ ಹತ್ರ ಹಸಿ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ನಾನು ಕೊಬ್ಬರಿದು ತುರಿನೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ದರೆ ಇನ್ನು ರುಚಿ ಕೊಡುತ್ತಾ, ಹಸಿ ಕೊಬ್ಬರಿ ಹಾಕೋಬೋದು. ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮದು ಜುಣ್ಕದ ವಡೆ ರೆಡಿ ಆಯ್ತು ನೋಡ್ರಿ. ನಂತರ ನಿಮಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೋಬೋದು. ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನೋಡ್ರಿ ಎಷ್ಟು ಮಸ್ತಾಗ ಬಂದಾವ ನಮ್ಮ ಜುಣ್ಕದ ವಡೆ. ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.